ಹಾಯ್ ಸರು. ಹಾಯ್ ಕಾವ್ಯ. ಹಾಯ್ ಶ್ರುತಿ. ಸರಿ, ಎಲ್ಲಿದ್ದೀರಾ? ನಾವು ಶ್ರುತಿ ಮನೇಲಿದ್ದೀವಿ. ಈ ಶ್ರುತಿ ಅಲ್ಲ, ಇನ್ನೊಂದು ಶ್ರುತಿ. ಏನಿವತ್ತು ಸ್ಪೆಷಲ್ಲು ಏನೋ ಮಾಡ್ತಾ ಇದ್ದೀರಲ್ಲ? ನೋಡಿ, ನಾನು ರೊಟ್ಟಿ ತಟ್ಟಿರೋ ಕೈ ಕಡುಬು ಮಾಡ್ತಾ ಇದೀವಿ. ಇದಕ್ಕೊಂದು ಸ್ಪೆಷಲ್ ಸಾಂಬಾರ್ ಮಾಡ್ತೀನಿ ಅಂದ್ರು ಶ್ರುತಿ. ಸೊ ಅದಕ್ಕೆ ಚಪಾತಿ ರೊಟ್ಟಿ ಅದೆಲ್ಲ ಅಲ್ಲ, ಇದು ಕಡುಬು. ಇದೆಲ್ಲ ಮಲ್ನಾಡ್ ಸ್ಟೈಲ್. ಅದು ಸಾಂಬಾರ್ ಮಲ್ನಾಡ್ ಸ್ಟೈಲು. ಇದು ಅಷ್ಟೇ, ಅಕ್ಕಿ ಇದು ಏನಂತಾರೆ ಇದಕ್ಕೆ, ಕಡುಬು. ಸೊ ನಾನ್ ತಿಂದಿದ್ದೀನಿ ಬೇರೆ, ಹಿಂಗೆ ಮಲ್ನಾಡೋರ್ ಮನೇಲಿ ತಿಂದಿದ್ದೀನಿ. ಸೊ ಇವತ್ತು ಶ್ರುತಿ ಮನೇಲಿ ಟ್ರೈ ಮಾಡ್ತೀನಿ. ಆಕ್ಚುಲಿ ಕಡುಬಿನ ಜೊತೆ ನಾವು ಮಟನ್ ಸಾರು, ಕೋಳಿ ಸಾರಲ್ಲಿ ತಿಂತೀವಿ. ಇವತ್ತು ಶ್ರುತಿ ಸ್ಪೆಷಲ್ ಆಗಿ ಕೆಸ ದಂಟು ಸಾರಲ್ಲಿ ತಿನ್ನೋಣ ಅಂತ ಟ್ರೈ ಮಾಡ್ತಾ ಇದೀವಿ. ಓಕೆ. ಕೆಸ ಅಂದರೆ ಕೆಸರು ದಂಟು ಎಲೆ ಈ ರೀತಿ ಹಾರ್ಟ್ ಶೇಪಲ್ಲಿರುತ್ತೆ. ಸೊ ನೋಡೋದಕ್ಕೆ ಸ್ವಲ್ಪ ಲೋಟಸ್ ಲೀಫ್ ಥರನೇ ಅನಿಸುತ್ತೆ. ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಕಂಪೇರ್ ಮಾಡಿಕೊಂಡ್ರೆ ಬೇರೆ ಸೊಪ್ಪುಗಳಿಗೆ ಇದು ಸಖತ್ ಈಸಿಯಾಗಿ ವಾಶ್ ಮಾಡ್ಬೋದು. ಕಟಿಂಗ್ ಕೂಡ ಈಸಿ ಅನಿಸ್ತು ನನಗೆ, ಏಕೆಂದರೆ ಇದು ಒಂದ್ರ ಮೇಲೆ ಒಂದು ಲೇಯರ್ ಇಟ್ಟು ಒಂದು 3-4 ಎಲೆನ ಇಟ್ಟು ರೋಲ್ ಮಾಡಿ ಆಮೇಲೆ ಮಧ್ಯಕ್ಕೆ ಸೀಳಬೇಕು. ರೋಲ್ನ ಸೀಳಿದ ಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ಸೊ ದಂಟಿನ ಕೆಲಸ ಮುಗೀತು. ಸೊಪ್ಪನ್ನ ಹೆಚ್ಕೊಳ್ಳೋ ಕೆಲಸ ಇಷ್ಟೇ. ಸಖತ್ ಈಸಿಯಾಗಿ ಆಗುತ್ತೆ ನೋಡಿ. ಇದ್ರದ್ದು ದಿಂಡಿದೆ, ಕೆಸರು ದಂಟಿಂದು ದಿಂಡು ಬರುತ್ತೆ. ಆ ದಿಂಡು ಅಷ್ಟೇ ಕಟ್ ಮಾಡಿ ಅದ್ರದ್ದು ಇದೆಲ್ಲ ತೆಗಿಬೇಕಾಗತ್ತೆ. ಏನು ಹೇಳ್ತಾರೆ, ನಾರು ತೆಗಿಬೇಕು, ಇಲ್ಲಾಂದರೆ ನಾಲ್ಗೆ ಎಲ್ಲ ಕಟ್ತಾ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ನೋಡಿ ಹಿಂಗೆ ಬಿಡಿಸ್ಕೋಬೇಕಾಗತ್ತೆ. ದಿಂಡು ಬಿಡಿಸ್ಕೊಂಡು ನಾರೆಲ್ಲ ತೆಗೆದ್ರೆ ಈ ರೀತಿ ಇರುತ್ತೆ. ಸೊ ಅವರೆಲ್ಲ ಸೊಪ್ಪು ಬಿಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಇದೆಲ್ಲ ಸೇರಿ ಒಳ್ಳೆ ಒಂದು ಸಾಂಬಾರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ ಯಾವ ತರ ಸಾಂಬಾರ್ ನಾನಂತೂ ಗೊತ್ತಿರ್ಲಿಲ್ಲ. ಇದನ್ನ ನೋಡಿದ್ರೆ ಇವ್ರು ಅಂತಿದ್ರು ನನಗೆ, ಹಸಿದು ಮೂಲಂಗಿ ಸೊಪ್ಪೆಲ್ಲ ಇದೇನ್ ದನ ತಿನ್ನಕ್ ತಿಂತಿರಲ್ಲ ಹಸಿದು ಅಂತ. ಈಗ ಈ ತರ ಸೊಪ್ಪು ಸಖತ್ ಒಳ್ಳೇದಪ್ಪ ಇದು ಕೆಸರು ದಂಟು ಅಲ್ವಾ ಸರು? ಓಕೆ. ಹೊಟ್ಟೆಲಿರೋ ಕಲ್ಮಶ ಎಲ್ಲ ಹಂಗೆ ಕಿತ್ಕೊಂಡು ಬಂದ್ಬಿಡುತ್ತೆ, ತೆಗ್ದ್ಬಿಡುತ್ತೆ. ಒಳ್ಳೆ ಕೆಲಸ ಮಾಡುತ್ತೆ ಇದು ಆಕ್ಚುಲಿ. ಎಸ್, ಒಳ್ಳೆ ಕೆಸರು ದಂಟು ಕೆಸ ಒಂದೊಂದು ಇದನ್ನ ನೀಟಾಗಿ ವಾಶ್ ಮಾಡ್ಬೇಕು, ಇಲ್ಲ ಗಂಟ್ಲು ಕೆರಿತಾ ಆತರ ಎಲ್ಲ ಇರುತ್ತೆ. ಅಂದ್ರೆ ಅದನ್ನ ಮಾಡೋದು ಪ್ರೊಸೀಜರ್ ಇದೆ ಅಂತ ಹೇಳಿದ್ರು. ಯಾರ್ದಾದ್ರೂ ಮನೇಲಿ ಇದ್ರೆ ಮಾಡಿದ್ರೆ ಈ ಪ್ರೊಸೀಜರ್ ನೋಡ್ಕೊಂಡೆ ಮಾಡಿ. ನೀರ್ನ ಇಡ್ಬೇಕು. ನೀರು ಕುದಿಯಕ್ ಬಂದಾಗ ಅಕ್ಕಿ ತರಿ ಇರುತ್ತಲ್ಲ, ಅಕ್ಕಿ ನುಚ್ಚು ಅದನ್ನ ಕಲ್ಸೋದಾ, ಅದ್ರಲ್ಲಿ ಹಾಕಿ ಬಿಡ್ಬೇಕು. ಅದು ಕುದಿಯುತ್ತೆ, ಸ್ವಲ್ಪ ಈ ಹದಕ್ ಬರುತ್ತೆ. ಈ ಹದಕ್ ಬಂದಾಗ ಇದನ್ನ ಉಂಡೆ ಕಟ್ಟಿ ಮತ್ತೆ ಇಡ್ಲಿ ಎರಡೆರಡು ಸಲ ಬೇಯಿಸ್ಬೇಕಾ ಇದನ್ನ? ಹಬೆನಲ್ಲಿ ಬೇಯಿಸ್ಬೇಕು. ಇದು ಕೋರ್ಗೀಸ್ ಅವರು ಮಾಡ್ತಾರೆ. ನಾವು ಅಕ್ಕಿ ಕಡುಬು ಮತ್ತೆ ಪಂದಿಕರಿ. ನಾವು ತಿನ್ನಲ್ಲ ಪಂದಿಕರಿ, ನಾವು ತಿನ್ನಲ್ಲ. ಬಟ್ ಕೇಳಿದೀನಿ. ಅಂದ್ರೆ ಅಡಿಗೆ ಬಗ್ಗೆ ನಮ್ಗೇನು ಅವ್ರವ್ರದ್ದು ಇದು ಏನ್ ಹೇಳ್ತಾರೆ, ಸೊ ಅದು ಇದು ಅಂತ ನಮ್ದೇನಿಲ್ಲ. ಬಟ್ ಕಾಂಬಿನೇಷನ್ ಒಬ್ರೊಬ್ರು ಒಂದೊಂಥರ. ಕೋಳಿ ಸಾರು, ಮಟನ್ ಸಾರು, ಪಂದಿಕರಿ. ಸೊ ಇವ್ರು ಇವತ್ತು ಕೆಸರು ದಂಟಲ್ಲಿ ನಮಗೆ ಸಾರು ಮತ್ತೆ ಕೊಡಗಿನಲ್ಲಿ ಕೂರ್ಗಿಸ್ ಅಂತ ಇರ್ತಾರಲ್ಲ, ಅವರು ಪನ್ನಿಕರಿ ಜೊತೆ ತಿಂತಾರೆ. ನಾವು ಕನ್ನಡದವರು ಬಂದು ಕೋಳಿ ಸಾರು. ಓಕೆ. ನಾನು ಟ್ರೈ ಮಾಡಿದ್ದೀನಿ. ಸೊ ಆ ಟೇಸ್ಟ್ ಸಖತ್ತಾಗಿತ್ತು. ಅದು ಒಂಥರ ಚೆನ್ನಾಗಿರುತ್ತೆ. ಅದ್ರ ಕರಿ ಮಾತ್ರ ಸಖತ್ತಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್. ಇವರು ಆ ಕಡೆದವ್ರೆ, ಮಲ್ನಾಡ್ ಕಡೆದವರು, ಕೂರ್ಗೀಸು. ಬಟ್ ಆದ್ರೆ ಇವ್ರು ತಿನ್ನಲ್ಲ. ಇವರು ಟೇಸ್ಟ್ ಮಾಡದೇ ಇರೋದು ನಾನು ಮಾಡಿದ್ದೀನಿ. ಸೊ ಇದ್ರ ಜೊತೆ ಬಟ್ ಇವತ್ ಮಾತ್ರ ವೆಜ್ ಸಾಂಬಾರು, ಗುರುವಾರ ಅಂತ ಹೇಳಿ. ಎಷ್ಟೊತ್ತು ಬೇಯಿಸ್ಬೇಕಾಗತ್ತೆ ಇದು? 20 ನಿಮಿಷ ಬೇಯಿಸಿ. 20 ನಿಮಿಷ. ಸೊ ಇದ್ರಲ್ಲಿ ಎಷ್ಟು ನಿಮಿಷ ಬೇಯಿಸಿರ್ತೀರಾ? ಇದ್ರಲ್ಲಿ ಏನ್ ಬೇಯಿಸಲ್ಲ, ಜಸ್ಟ್ ಬಿಸಿ ನೀರು ಹಾಕಿ ಕಲ್ಸೋದು. ಬಿಸಿ ನೀರು ಹಾಕಿ ತಿರುಗಿಸ್ತೀವಿ. ಗಟ್ಟಿ ಆಗಿದ ತಕ್ಷಣ ಆಫ್ ಮಾಡ್ಕೊಳ್ತೀವಿ. ಆಕ್ಚುಲ್ ಆಗಿ ಬೇಯೋದು ಇಡ್ಲಿ ಪಾತ್ರೆಯಲ್ಲಿ, ಸ್ಟೀಮ್ ಅಲ್ಲಿ. ಹೌದು. ಮತ್ತೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬೋದು, ಸ್ವಲ್ಪ ಎಣ್ಣೆನೂ ಹಾಕ್ತಾರೆ. ನಾವ್ ಹಾಕಿಲ್ಲ. ಇದನ್ನ ಮಾಡಿ ಇಟ್ಕೊಂಡಿರ್ತಾರ ನುಚ್ಚು? ಇದ್ರದ್ದು ಇಟ್ಕೊಂಡಿರ್ತೀವಿ. ಓಕೆ. ಅಕ್ಕಿನ ನುಚ್ಚೋಡಿಸ್ತಾರೆ ಆಕ್ಚುಲಿ, ಅಂಗಡಿಯಲ್ಲಿ ಒಣಗಿಸಿ ನುಚ್ಚೋಡಿಸ್ಕೊಳ್ಳೋದು. ಓಕೆ. ಇದು ಇಡ್ಲಿ ತರಾನೇ ಬರುತ್ತೆ. ಇಡ್ಲಿ ಸಾಫ್ಟ್, ಇದು ಸ್ವಲ್ಪ ತರಿಯಾಗಿ ಬರುತ್ತೆ. ನಾನು ತಿಂದಿದ್ದೀನಿ. ಬಟ್ ಇದನ್ನ ನಾನ್ ವೆಜ್ ಸಾಂಬಾರ್ ಜೊತೆ ಚೆನ್ನಾಗ್ ಅನ್ಸಿತ್ತು. ವೆಜ್ ಸಾಂಬಾರ್ ಜೊತೆ ಒಂದ್ಸರಿ ತಿಂದಿದ್ದೆ. ನನ್ಗೇನು ಇದು ಬಟ್ ಅದೇ ನಾಲ್ಕೆ ರುಚಿ ಅದಲ್ಲ. ಇವಾಗ ಈ ಸಾಂಬಾರ್ ಜೊತೆ ಟ್ರೈ ಮಾಡೋಣ, ನೋಡ್ತೀನಿ ಹೆಂಗಿರುತ್ತೆ ಅಂತ. ಕೆಲವರು ಆಲೂಗಡ್ಡೆ ಕರಿ ಮಾಡ್ಕೊಂಡ್ರು ತಿಂತಾರೆ. ಅದೇ ಎಲ್ಲ ಸಾಂಬಾರು ವೆಜ್. ಬನ್ನಿ ಶ್ರುತಿ, ನಿಮ್ ಅಡಿಗೆ ನಾವೇ ಹೇಳಿ ಮುಗಿಸಿ ಅದ್ರ ಬಗ್ಗೆ ಅವ್ರು ಕೇಳಿ. ಈಗ ಇದು ಕೊಡಗಿನ ಕಿತ್ತಳೆ ಹಣ್ಣು,
ಫೇಮಸ್, ತುಂಬಾ ಚಿಕ್ಕದಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಮುಂದೆ ಬರ್ತಾ ಇದ್ರು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಲಂಚ್ ಬ್ರೇಕ್ ಅಲ್ಲಿ ಇದನ್ನ ತಗೊಂಡು ತಿಂತಾ ಇದ್ವಿ ಅಲ್ಲೇ. ಇವಾಗ ಇದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ನೋಣ. ಶ್ರುತಿ ಬನ್ನಿ. ಉಪ್ಪು ಖಾರ ಅಂದ್ರು, ಖಾರ ಉಪ್ಪು ನಾನೇ ಹಾಕ್ತೀನಿ ಮೇಲೆ. ಕಾವ್ಯ ಅಂತೂ ತಿನ್ನಲ್ಲ. ಇವತ್ತು ನನ್ಗೆ ಹಾಕ್ಬೇಡಿಯಪ್ಪ. ಅದಕ್ಕೆ ಹುಳಿಗೆ ಉಪ್ಪು ಖಾರ ಹಾಕ್ತಾ ಇದ್ದಾರೆ. ಹಿಂಡ್ತಾ ಇಲ್ಲ, ಉಪ್ಪು ಖಾರ ಹಾಕ್ತಾ ಇದ್ದಾರೆ. ಪ್ಲೇನ್ ಕೊಡಿ ನಂಗೊಂದು. ನಾನು ಯಾವಾಗ್ಲೂ ಹೇಳೋದು ಇದೇ ಮೇನು. ಉಪ್ಪ ಇರ್ಬೇಕು. ಇಲ್ಲದ ರುಚಿ ನಾನು ಹೇಳೋದು ಹುಳಿ ಇರುತ್ತಾ ಇದು. ಕಾಣ್ತೀರಾ ನೀವು ಅದ್ರಲ್ಲಿ? ಹುಳಿ ಸಿಹಿ ಎಲ್ಲ ಇರುತ್ತೆ, ಬಟ್ ಉಪ್ಪು ಖಾರ ಹಾಕಿದ್ರೆ ಅದು ಹಾಕಿ. ಅದಕ್ಕೆ ದೊಡ್ಡವ್ರು ಹೇಳೋದು ದೊಡ್ಡವ್ರು ಹೇಗೆ ತಿಂದಿದಾರೋ ಹಾಗೆ ತಿನ್ಬೇಕು ನಾವು. ಬೇಡ, ಆಯ್ಸ್ ಕಮ್ಮಿ ಆಗತ್ತೆ. ಅಲ್ಲ ಸರ್ವ್ ದೊಡ್ಡವರಾದ್ರೂ ಪರವಾಗಿಲ್ಲ. ಹಾಕ್ಬಿಟ್ರಪ್ಪ, ಇದಕ್ಕೆ ಜಾಸ್ತಿ ಹಾಕಿ. ಯಾವ್ದು ಹಾಕ್ಬೇಕು. ನನಗೆ ಏನಂದ್ರೆ ಬಾಯಿ ಡ್ರೈ ಆಗ್ಬಿಟ್ಟು ನೀರು ಜಾಸ್ತಿ ತುಟಿಗೆ ಮಾಡ್ಕೊಡಿ. ನಾನು ಅದಕ್ಕೆ ಏನಾದ್ರು ಮಾಡ್ಕೊಡ್ತೀನಿ. ಶ್ರುತಿ ಬನ್ನಿ ನೀವು. ಹಿಂಗಿರತ್ತೆ ಆರೆಂಜ್ ತರ, ಚಿಕ್ಕ ಚಿಕ್ಕದು ಬೇಬಿ ಆರೆಂಜ್ ತರ. ಇದಕ್ಕೆ ಹಿಂಗ್ ಕಟ್ ಮಾಡ್ಬಿಟ್ಟು ಹಿಂಗೆ ಹುಯ್ಕೊಂಡ್ಬಿಟ್ರೆ ರಸ. ಇದು ಮಾಮೂಲಿ ಆರೆಂಜ್ಗೂ ಮಾಡ್ಬೋದು, ಬಟ್ ಟೇಸ್ಟು ಇದು ಏನಕ್ಕೆ ಚೇಂಜಸ್ ಬರುತ್ತಂದ್ರೆ ಬೇಬಿ ಅದಕ್ಕೆ ಅಂತಾನೆ ಸಪ್ರೇಟ್ ನೋಡಿಬೇಕಾದ್ರೆ ಚೆನ್ನಾಗಿದೆ. ನಾನು ನಮ್ಮೂರಾಗಿ ಇವತ್ತೇ ಫಸ್ಟ್ ಟೇಸ್ಟ್ ಮಾಡ್ತಾರೆ. ನಾನು ತಿಂದಿಲ್ಲ, ನನ್ನ ಮಕ್ಕಳು ಚಿಕ್ಕದಿಂದ ತಿನ್ಕೊಂಡು ಬಂದಿದ್ದೀವಿ ಇದು. ಆಮೇಲೆ ರಸ ಎಲ್ಲ ಖಾಲಿ ಆದ್ಮೇಲೆ ಜಾಜಿಗೆ ಒಂದು ಕುಡಿ. ಜಾಜಿ ಬಮ್ಮ. ಉಪ್ಪು ಹುಳಿ ಖಾರ ಯಾರಿಗಿಷ್ಟನೋ ಅವ್ರಿಗೆ ಸಖತ್ತಾಗಿ ಇಷ್ಟ ಇರುತ್ತೆ. ಕೆಲವೊಬ್ರು ಖಾರ ತಿನ್ನಲ್ಲ, ಕೆಲವೊಬ್ರು ಉಪ್ಪು ಜಾಸ್ತಿ ಅಂತಾರೆ. ಎಲ್ಲ ತಿನ್ನೋರ್ಗೆ ಸಖತ್ತಾಗಿರುತ್ತೆ. ಅದನ್ನ ಶ್ರುತಿಗೆ ಈ ಶ್ರುತಿಗೆ ಇಬ್ರಿಗೂ ನಮ್ಗೆ ಇಷ್ಟ. ಹುಳಿ ಅಂತೂ ಅದಕ್ಕೆ ಹಿಂಡಕ್ಕಾಗಲಿಲ್ಲ, ಬಾಯಿಗೆ ಇಟ್ಕೋತಿದ್ದ. ಚೆನ್ನಾಗಿದಲ್ಲ ಬ್ಯಾಕ್ ಟು ಅಡಿಗೆ ಮೆಮೊರೀಸ್ ಅಲ್ವಾ ಅಲ್ವಾ. ಸ್ವರ್ಗ ನಮ್ಗೆ. ಬೇಕಲ್ಲ ನೋಡಿ. ಜಾಜಿಮ್ಮ ನೀನು ತೋರ್ಸಮ್ಮ, ತಿಂತಾ ಇದ್ದೀನಿ ಅಂತ. ಬಾ ನೋಡಿ ಸರ್ವ್ ಏನ್ ಖಾಲಿ ಮಾಡಿದ್ರು. ಅವ್ರು ಅಲ್ಲೇ ಹುಟ್ಟಿ ಬೆಳ್ಬಿಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಗ್ಬಿಟ್ಟಿದೆ ಅವ್ರಿಗಂತೂ. ಅಲ್ಲ, ನೀವು ಬಂದಿದ್ದೀರಲ್ಲ ನಿಮ್ಮ ಮನೆಯವ್ರು ಕೊಡಗ? ನಮ್ಮ ಮನೆಯವ್ರು. ನಿಮ್ಮ ಮನೆಯವರು? ನಮ್ಮ ಮನೆಯವ್ರು ಮಡಿಕೇರಿ, ಸೋಮರ್ಪೇಟೆ. ನಮ್ಮನೆಯವ್ರು ರಾಣೆಬೆನ್ನೂರು. ಕೇಳಲಿಲ್ಲ ಆದ್ರೂ ಹೇಳಿದೆ. ನಾನು ಮೈಸೂರಿನ ಮಗಳು, ಕೊಡಗಿನ ಸೊಸೆ. ಧಾರವಾಡಕ್ಕೆ ಕರ್ಕೊಂಡೋಗಿ ಒಂದ್ಸಲ ನಾನು ಬೆಂಗಳೂರಿನ ನಿವಾಸ. ಎಸ್, ಯಾರು ಪೇಡ ಕೊಡ್ಸ್ಬೇಕು. ಧಾರವಾಡ ಪೇಡಕ್ಕೆ ಯಾಕೆ ಅಲ್ಲಿವರೆಗೂ ಬರ್ತೀರಾ? ತರ್ತೀನಿ. ಅಲ್ಲ, ಧಾರವಾಡದಲ್ಲಿ ನೋಡುವಂತವ್ ಇದಾವಪ್ಪ. ಎಲ್ಲ ಒಳ್ಳೊಳ್ಳೆ ಸಾಹಿತಿಗಳು ಹುಟ್ಟಿರೋ ಊರು, ನಾಡು. ಬನ್ನಿ. ಒಂದ್ ಅಂಗಡಿ ಸಾಹಿತಿ ಹುಟ್ಟಿದಾರಲ್ವಾ, ಯಾರು ನಿಮ್ಗೆ ತುಂಬಾ ಫೇವ್ರೇಟ್ ಅದ್ರಲ್ಲಿ? ದರಾ ಬೇಂದ್ರೆನೆ. ಡೈಲಾಗು ಅಥವಾ ಸ್ಟೋರೀಸು ಅಥವಾ ಏನಾದ್ರು ಒಂದು ಕವನ, ಕವಿತೆ? ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿನ ಹಂಗ ನೋಡಲೇ ನಿನ್ನ. ಅದಕ್ಕಿಂತ ಸಾಂಗ್ ಬೇಕಾ? ಅದು ಮಗ ಸತ್ತಾಗ ಬರ್ದಿರೋದು. ಸೊ ಆತರ ಎಲ್ಲ ಅಲ್ಲ, ದುಃಖಕ್ಕೆ ಅಂತಿರ್ತೀವಿ ನಾವು. ಅವರು ಆ ಸಿಚುವೇಶನ್ ಇಟ್ಕೊಂಡು ಹೆಂಡತಿ ಯಾವ ತರ ದುಃಖ ಪಡ್ತಿರ್ತಾಳೆ ಅಂತ. ಓಕೆ ಓಕೆ, ಅವ್ರಿಗೆ ಬರ್ದಿರೋ ನೊಂದು ಬೆಂದು ಬೇಂದ್ರೆ ಆದ್ರಂತೆ. ನಾವೆಲ್ಲ ಅಷ್ಟು ಕಷ್ಟ ನೋಡಿದ್ರೆ ನಾವು ಬರಹ ಏನು ಮಾಡ್ತಿರ್ಲಿಲ್ಲ, ಜೀವನದಲ್ಲಿ ಕುಗ್ಗೋಗ್ಬಿಡ್ತಾ ಇದ್ವಿ. ಅವರು ಅಷ್ಟು ಅಚೀವ್ ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್ ಟು ದರಾ ಬೇಂದ್ರೆ. ಹೌದು, ನಿಜ. ಇವರು ಓದ್ಕೊಂಡಿದಾರಪ್ಪ ತುಂಬಾ. ನಾನು ಸ್ವಲ್ಪ ಅದ್ರಲ್ಲಿ ಕಮ್ಮಿ. ನನಗೆ ಓದೋದ್ರಲ್ಲಿ ಏನಂತ ಇಂಟ್ರೆಸ್ಟ್ ಇಲ್ಲ. ನಾನು ಅಷ್ಟೊಂದಿಲ್ಲ. ನಮ್ಮ ಮನೆಯವರು ತುಂಬಾ ಓದ್ತಾರೆ. ಇವ್ರಿಗೂ ನಾಲೆಜ್ ಟ್ರಾನ್ಸ್ಫರ್ ಆಗಿರೋದು ಇವ್ರ ಹಸ್ಬೆಂಡ್ ಇಂದ. ನನಗೂ ಸ್ವಲ್ಪ ಅಷ್ಟು ಇಷ್ಟು ಗೊತ್ತದೆ ನಮ್ಮ ಹಸ್ಬೆಂಡ್ ಇಂದಾನೆ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಹಸ್ಬೆಂಡ್ಸ್. ಇವ್ರಿಗೂ ಅಷ್ಟೇ. ಈಗ ನೋಡಿ ಅಕ್ಕಿದು ಏನಾದ್ರು ಕಡುಬು ಮಾಡೋದು ಇವ್ರ ಹಸ್ಬೆಂಡ್ ಮಾಡೋರೈತೆ ಪಾಪ. ಸೊ ಹಂಗೆ ಎಲ್ಲ ಹಸ್ಬೆಂಡ್ಗಳು ಹಿಂಗ್ ಮಾಡಕ್ ಬರಲ್ಲ. ಈ ಸೊಪ್ಪು ಸಿಗತ್ತೆ.